ಮಧುಗಿರಿ ತಾಲೂಕಿನಲ್ಲಿ ನಡೆಯುತ್ತಿರುವ ಜನಗಣತಿ ಕಾರ್ಯದಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ತಾಲೂಕು ಉಪವಿಭಾಗಾಧಿಕಾರಿ ಗುಟೂರು ಶಿವಪ್ಪ ಹಾಗೂ ತಹಶೀಲ್ದಾರ್ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನಗಣತಿ ಕಾರ್ಯವು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾದ ಪ್ರಕ್ರಿಯೆಯಾಗಿದ್ದು, ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳ ಯೋಜನೆಗಳಿಗೆ ದಿಕ್ಕು ನೀಡುವ ಮಾಹಿತಿಯನ್ನು ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಸರ್ಕಾರದ ಈ ಮಹತ್ವದ ಜನಗಣತಿ ಕಾರ್ಯದಲ್ಲಿ ಸಹಕರಿಸಿ ತಮ್ಮ ಮಾಹಿತಿಯನ್ನು ನಿಖರವಾಗಿ ನೀಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ವಿಜ್ವಲ ಸುದ್ದಿವರದಿ ಹರೀಶ್, ಮಧುಗಿರಿ. ಈಗಾಗಲೇ ಎಲ್ಲ ಹಂತಗಳಲ್ಲಿ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕಚೇರಿಯಿಂದ ತರಬೇತಿಯನ್ನು ಸಹ ಆಯೋಜನೆ ಮಾಡಿರ್ತಕ್ಕಂಥ 3 ದಿನಗಳ ಕಾಲ ತರಬೇತಿಯನ್ನು ಮಾಡಿರುವಂಥದ್ದು. 3 ದಿನಗಳ ಕಾಲ ಅಧಿಕಾರಿಗಳು 3 ದಿನಗಳ ಕಾಲ ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ. ಆನಂತರ ಕೆಳಗಿನ ಸಿಬ್ಬಂದಿಗಳಿಗೂ ಸಹ ಕೆಳ ಹಂತದ ಅಧಿಕಾರಿಗಳಿಗೂ ಸಹ ತರಬೇತಿಯನ್ನು ನೀಡಲಾಗಿದೆ. ಈಗ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸ್ವಯಂ ಗಣತಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಮುಖ್ಯವಾಗಿ ಸ್ವಯಂ ಗಣತಿಯಲ್ಲಿ ಏನು ಹೇಳ್ತಾರೆ, ನವೀನ ಮತ್ತು ಅನುಕೂಲಕರ ಆಯ್ಕೆಯಾಗಿದೆ. ಇದು ಮನೆಯ ಯಾವುದೇ ಮಾಹಿತಿದಾರರು ತಮ್ಮ ಮನೆ ಕಚೇರಿಯ ಅನುಕೂಲಕರ ಸ್ಥಳದಿಂದ ಅಥವಾ ಸುರಕ್ಷಿತ ವೆಬ್ ಪೋರ್ಟಲ್ ಬಳಸಿ ಎಲ್ಲಿಂದಲಾದರೂ ತಮ್ಮ ಸಾಮಾನ್ಯ ಕುಟುಂಬದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ಹೆಚ್ಚು ಆಧುನಿಕ, ಪರಿಣಾಮಕಾರಿ ಮತ್ತು ಅಂತರ್ಗತ ಮಾಹಿತಿ ಸಂಗ್ರಹ ಪ್ರಕ್ರಿಯೆಯತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ಯಾವೊಬ್ಬ ವ್ಯಕ್ತಿನೂ ಬಿಡಬಾರ್ದು, ಯಾವೊಂದು ಮನೆಯೂ ಸಹ ಬಿಡಬಾರ್ದು. ಈಗ ಆಲ್ರೆಡಿ ನಾವು ಪ್ರತಿಯೊಂದು ಎನಾಮರೇಟರ್ಸ್ಗೆ ಡಿಮಾರ್ಕೇಷನನ್ನು ಮಾಡಿದ್ದೀವಿ. ಅವ್ರಿಗೆ ಎಷ್ಟೆಷ್ಟು ಮನೆಗಳು ಬರ್ತವೆ, ಯಾವ ಬರ್ತವೆ ಅಂತಕ್ಕಂಥದ್ದು. ಮತ್ತು ನಾವು ಮುಂದಿನ ವಾರದಲ್ಲಿ ಎಲ್ಲ ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ತರಬೇತಿಯನ್ನು ಸಹ ನೀಡ್ತಾ ಇದ್ದೀವಿ. ಅದರಿಂದ ಮುಖ್ಯವಾಗಿ ಒಂದು ವಿಶೇಷವಾಗಿರುವಂಥ ಒಂದು ಭಾರತ ಸರ್ಕಾರದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಏನೇ ಡೌಟ್ ಇದ್ದರೂ ಸಹ ಇಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಂಗನ್ನು, ಕಚೇರಿಯನ್ನು, ಇಲ್ಲಿ ನಾವು ಒಂದು ಬ್ರಾಂಚನ್ನು ಹೊಂದಿರತಕ್ಕಂಥದ್ದಿದೆ. ಏನೇ ಡೌಟ್ ಬಂದರೂ ಸಹ ಇದರಲ್ಲಿ ಒಂದು ಪರಿಹಾರವನ್ನು ಪಡ್ಕೊಳ್ಬೇಕಂತೇಳಿ ನಾವು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೀವಿ. ಮತ್ತು ಭಾಳ ಸರಳವಾಗಿರ್ತಕ್ಕಂಥ ಕ್ವಶನೇರ್ಸ್ ಎಲ್ಲ ಇರುತ್ತವೆ. ಆ ಕ್ವಶನೇರ್ಸ್ಗಳಿಗೆ ನಾವು ಈಗ ಏನಿದೆ 15ನೇ ತಾರೀಕು ಒಳಗಡೆ ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ಳಿಕ್ಕೆ ಅದು ಏನೋ ತಪ್ಪಿದ್ರೂ ಸಹ ನಾವು ಮಾಡಲಿಕ್ಕೆ, ಮತ್ತು 16ನೇ ತಾರೀಕಿಂದ ಏನು ನಾವು ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಮಾಡಿ ಆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಇಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲರೂ ಸಹ 1ನೇ ತಾರೀಕಿಂದ ಸ್ವಯಂ ಗಣತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಚಾರವನ್ನು ಹಂಚಿಕೊಳ್ಬೇಕು. ಜನಗಣತಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಯಾರೊಬ್ಬರೂ ಸಹ ಇದರಿಂದ ಹೊರಗಡೆ ಉಳಿಬಾರ್ದು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡ್ತಾ ಇದ್ವಿ. ಇಡೀ 4 ತಾಲೂಕಿನ ಜನತೆಗೆ ಮತ್ತು ಮಧುಗಿರಿ, ಕೊರಟಗೆರೆ, ಪಾವಗಡ, ಶಿರಾ ಎಲ್ಲ ಜನತೆಗೂ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ನನ್ನ ಉಪವಿಭಾಗಾಧಿಕಾರಿ ಹೇಳಿದಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಜನಗಣತಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಜನಗಣತಿಯಿಂದ ಉಪಯೋಗ ಏನಿದೆ, ನಮ್ಮ ಸಾರ್ವಜನಿಕರಿಗೆ ಯಾವ ರೀತಿಯ ಸ್ಥಿತಿಗತಿ ಯಾವ ರೀತಿ ಇದೆ, ಅವರ ವಿದ್ಯಾಭ್ಯಾಸ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಯಾವ ರೀತಿ ಇದೆ ಅನ್ನೋದನ್ನು ಮಾಪನ ಮಾಡೋಕ್ಕೆ ಇದೊಂದು ಸಾಧನ. ಆದ್ದರಿಂದ ಇದರಲ್ಲಿ ಎಲ್ಲ ನಾಗರಿಕರು ಕೂಡ ಪಾಲ್ಗೊಳ್ಳಬೇಕು. ಅವರನ್ನು ಪ್ರೇರೇಪಿಸೋದು ತಮ್ಮದು ಕೂಡ ಪ್ರಜಾಪ್ರಭುತ್ವ 4ನೇ ಅಂಗ ಅಂತ ಏನು ಹೇಳ್ತೀರಿ, ತಮ್ಮದು ಕೂಡ ಮುಖ್ಯ ಪಾತ್ರವಾಗುತ್ತೆ. ತಾವು ಕೂಡ ಇದು ಮಾಡಬೇಕು. ನಮ್ಮ ಮಧುಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ನಾವು 549 ಇದು ಅರ್ಬನ್ ಮತ್ತು ರೂರಲ್ ಅಂತ ಸಪ್ರೇಟ್ ಮಾಡಿದ್ದೀವಿ. ರೂರಲ್ಗೆ ನಾನು ತಹಶೀಲ್ದಾರ್ ಆಗಿ ನಾನು ಚಾರ್ಜ್ ಆಫೀಸರ್ ಆಗಿದ್ದೀನಿ. ಅರ್ಬನ್ಗೆ ನಮ್ಮ ಚೀಫ್ ಆಫೀಸರು ಚಾರ್ಜ್ ಆಫೀಸರ್ ಆಗಿದ್ದಾರೆ. ಸೊ ನಾವು ಬ್ಲಾಕನ್ನು ಡಿವೈಡ್ ಮಾಡಿದ್ದೀವಿ. ಈ ಸರಿ ವಿಶೇಷ ಏನಂದರೆ, ಹಿಂದೆ ತಮಗೆಲ್ಲ ಗೊತ್ತಿದೆ, ಮ್ಯಾನ್ಯುವಲ್ ಮಾಡ್ತಾಯಿದ್ರು. ಮ್ಯಾನ್ಯುವಲ್ನ ದೊಡ್ಡ ಫಾರ್ಮೇಟಲ್ಲಿ
ಸಿಗ್ನೇಚರ್ ತಗೊಂಡು ಮನೆಗೆ ಹೋಗಿ ಸಿಗ್ನೇಚರ್ ತಗೊಂಡು ನಾವೆಲ್ಲ ಮಾಡ್ತಾ ಇದ್ವಿ. ಈಗ ಹೊಸದಾಗಿ ಎಲ್ಲ ತಂತ್ರಾಂಶದ ಮುಖಾಂತರ ನಾವೇನು ಮೊನ್ನೆ ನಾವು ಸರ್ವೆ ಮಾಡಿದ್ವಿ, ಸಾಮಾಜಿಕ ಅಭಿವೃದ್ಧಿ ಸಮಿತಿ ಸರ್ವೆ ಮಾಡಿದಾಗ ಏನು ನಾವು ಆನ್ಲೈನಲ್ಲಿ ಮಾಡಿದ್ದೀವಿ, ಎಲ್ಲ ಕೂಡ ಆನ್ಲೈನ್ ಮೋಡಲ್ಲಿದೆ. ಈ ಸಾರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಸರಳವಾಗಿದೆ. ಪ್ರತಿಯೊಂದು ಕೂಡ ಒಬ್ಬ ಬ್ಲಾಕನ್ನು ಮಾಡಿದಾಗ ಮ್ಯಾಪ್ ಸಮೇತ ಬಂದ್ಬಿಡುತ್ತೆ. ಈಗ ತಾವು ಕೂಡ ನನ್ನ ರಿಕ್ವೆಸ್ಟ್ ಏನಂದರೆ, ತಾವು ಕೂಡ ತಮ್ಮದೇ ಸೆಲ್ಫ್ ಎನ್ಯುಮರೇಟ್ ಮಾಡಿದಾಗ ತಮ್ಮ ಏರಿಯಾ ಮನೆ ಲೊಕೇಶನ್ ಮಾಡಿದ್ರೆ ಅದೇ ಮಾರ್ಕ್ ಮಾಡುತ್ತೆ. ಮಾರ್ಕ್ ಮಾಡಿ ಸರಳವಾಗಿ ಒಂದು ಕ್ವಶನರೀಸ್ ಇದೆ, ಆ ಕ್ವಶನರೀಸನ್ನು ಹಾಕಬೇಕು. ಈ ಎಲ್ಲ ಮಾಹಿತಿಗಳು ತಾವೇನು ಕ್ವಶನರೀಸ್ ತುಂಬ್ತೀರ ಭಾಳ ಗೌಪ್ಯವಾಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಕೇವಲ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೋಸ್ಕರ ಮತ್ತು ಯೋಜನೆಗಳಿಗೋಸ್ಕರ ಯಾವ ರೀತಿ ಯೋಜನೆಗಳಾಗಬೇಕು, ಜನಗಳ ಆಹಾರ ಪದ್ಧತಿ ಯಾವ ರೀತಿ ಇದೆ, ಜನಗಳ ಉಡುಗೆ ತೊಡುಗೆ ಯಾವ ರೀತಿ ಇದೆ, ಆಚಾರ ವಿಚಾರಗಳು ಯಾವ ರೀತಿ ಇದೆ, ಶೈಕ್ಷಣಿಕ ಸ್ಥಿತಿ ಯಾವ ರೀತಿ ಇದೆ, ಆರ್ಥಿಕ ಸ್ಥಿತಿ ಯಾವಿದೆ, ವ್ಯವಸಾಯದಲ್ಲಿ ಯಾವ ರೀತಿ ಇದೆ, ಅವ್ರ ಮನೆ ಇದೆಯಲ್ಲ ವಾಸದ ಮನೆ, ಆ ವಾಸದ ಮನೆ ಯಾವ ರೀತಿಯಲ್ಲಿದೆ, ಈ ಎಲ್ಲವನ್ನು ಕೂಡ ಅಳತೆ ಮಾಡೋಕ್ಕೆ ಇದೊಂದು ಮಾಪನ. ನಾವು 549 ಬ್ಲಾಕ್ ಏನು ಮಾಡಿದ್ದೀವಿ, ಆ ಬ್ಲಾಕ್ಸ್ ಪ್ರಕಾರ ಎನ್ಯುಮರೇಟರ್ಸ್ನ ನೇಮಕ ಮಾಡಿದ್ದೀವಿ. ಆ ಎನ್ಯುಮರೇಟರ್ಸ್ ಬಹುತೇಕ ನಮ್ಮ ಶಾಲಾ ಶಿಕ್ಷಕರಿದ್ದಾರೆ ಮತ್ತು ಬೇರೆ ಇಲಾಖೆಯವರಿದ್ದಾರೆ. ಸೂಪರ್ವೈಸರ್ಸ್ ಆಗಿ ಕೂಡ ನಾವು 69 ಜನನ ಮಾಡಿದ್ದೀವಿ. ಸೊ ಅವರೆಲ್ಲರೂ ಕೂಡ ನಾವು ಈಗಾಗಲೇ ನಮ್ಮ AC ಸಾಹೇಬರು ಹೇಳಿದಾಗೆ ತುಮಕೂರಿನಲ್ಲಿ ನಮಗೆಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲರೂ ಕೂಡ 3 ದಿವಸ ತರಬೇತಿಯಾಗಿದೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮೇನು ಹೆಚ್ಚು ಕಡಿಮೆ 600 ಜನ ಸಿಬ್ಬಂದಿ ಇದ್ದಾರೆ, ಇದರಲ್ಲಿ ಪಾಲ್ಗೊಳ್ತಾರೆ. 600 ಜನ ಪಾಲ್ಗೊಳ್ತಾರೆ. ಆ 600 ಜನಕ್ಕೂ ಕೂಡ ಸೋಮವಾರದಿಂದ ತರಬೇತಿ ಪ್ರಾರಂಭವಾಗಿ ಒಂದೊಂದು 2 ಬ್ಯಾಚ್ ಮಾಡಿದ್ದೀವಿ. ಒಂದು ಬ್ಯಾಚನ್ನು 3 ಡೇಸ್ ಅಂತೆ, 2 ಬ್ಯಾಚಲ್ಲಿ ನಾವು ತರಬೇತಿಯನ್ನು ಮುಕ್ತಾಯಗೊಳಿಸ್ತೀವಿ. ಸೊ ತಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ, ಈಗೇನು ಸಮಾಜದಲ್ಲಿ ಗಣ್ಯರಂತ ಏನಿದ್ದಾರೆ, ತಾವು ತುಂಬ ಪ್ರಮುಖ. ತಾವು ಮೊದಲನೇದಾಗಿ ತಮ್ಮದು ಸೆಲ್ಫ್ ಎನ್ಯುಮರೇಷನ್ನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ತಾವು ಕೂಡ ನಿಮಗೆ ಇರ್ತಕ್ಕಂಥ ಸಂಪರ್ಕ ಜಾಲಗಳಲ್ಲಿ ತಾವು ಕೂಡ ಅದನ್ನು ಹಾಕಬೇಕಾಗುತ್ತೆ. ಜಸ್ಟ್ ನಂಬರ್ ಬರುತ್ತೆ ಅಷ್ಟೇ, ನಿಮ್ಮ ಡೀಟೇಲ್ಸ್ ಏನು ಬರೋದಿಲ್ಲ, ನಂಬರ್ ಬರುತ್ತೆ. ನಾನು ಮಾಡಿದ್ದೀನಿ, ನನ್ನ AC ಸಾಹೇಬರು ಮಾಡಿದ್ದಾರೆ, ನಾವು ಆಲ್ರೆಡಿ ನಮ್ಮ ಚೀಫ್ ಆಫೀಸರು ಮಾಡಿದ್ದಾರೆ. ಸೊ ನಾವೆಲ್ಲ ಮಾಡಿದ್ದೀವಿ. ಸೊ ಅದನ್ನು ತಾವು ಕೂಡ ಮಾಡ್ಕೋಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಅದು ಈ ಬಗ್ಗೆ ತಾವೆಲ್ಲರೂ ಕೂಡ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಇದರಲ್ಲಿ ಯಾವ ತಪ್ಪು ಸಂದೇಶ ಹೋಗಬಾರ್ದು, ಎಲ್ಲರೂ ಪಾಲ್ಗೊಳ್ಬೇಕು. ಮುಖ್ಯ ಉದ್ದೇಶ ಯಾವುದೇ ಒಬ್ಬ ಹ್ಯಾಬಿಟೇಷನ್ ಬಿಟ್ಟು ಹೋಗಬಾರ್ದು, ಒಬ್ಬ ಮನುಷ್ಯನ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲರೂ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳ್ತಾ, ಮೊದಲನೇದಾಗಿ ತಾವು ಇಲ್ಲಿ ಯಾರು ಬಂದಿದ್ದೀರಿ, ದಯಮಾಡಿ ತಾವು ಸೆಲ್ಫ್ ಎನ್ಯುಮರೇಟ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು